ಹಾಯ್ ಹಲೋ ನಮಸ್ಕಾರ ದೋಸ್ತ. ಬೆಳಗ್ಗೆ ಸೂರ್ಯಂಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ವರ್ಕೌಟ್ ಮುಗಿಸಿ ರೂಮ್ ಕಡೆ ಬಂದ್ವಿ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ವಿ. ಅಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಹೋಗಿ ನಿಂತ್ಕೊತಿದ್ದಂಗೆ ಬಸ್ ಪಟ್ ಅಂತ ಬಂತು. ನಾವಿಬ್ರು ಒಳಗೆ ಹೋದ್ವಿ. ಕಂಡಕ್ಟರ್ ಬಂದ್ಬಿಟ್ರು ಪಾಸ್ ಅಂದ್ರು. ಇಲ್ಲ ಡಿಸ್ಟಿಂಕ್ಷನ್ ಹೋದ್ವಿ. ಟಿಕೆಟ್ ಅಂದ್ರು, ತಗೊಳಲ್ಲ ಅಂದ್ವಿ. ಆಮೇಲೆ ಟಿಕೆಟ್ ತಗೊಂಡ್ವಿ. ಟಿಕೆಟ್ ಯಾಕೆ ತಗೊಂಡ್ವಿ ಅಂದ್ರೆ ನಾವು ಒಂದು ಸ್ಟಾಪ್ ಹಿಂದೆ ಎತ್ತಿದ್ವಿ, ಅದಕ್ಕೆ ಟಿಕೆಟ್ ತಗೊಳ್ಳೇಬೇಕಾಯ್ತು. ಟಿಕೆಟ್ ತಗೊಂಡ್ವಿ. ಟಿಕೆಟ್ ತಗೊಂಡು ಸೀದಾ ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡ್ವಿ. ಮೆಜೆಸ್ಟಿಕ್ ಇಂದ ಬಸ್ ಹತ್ತಿ ಸೀದಾ ನಾನು ನನ್ನ ಫ್ರೆಂಡು ವಿಜಯನಗರದಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಸೀದಾ ನಮ್ಮ ಪಯಣ ನಮ್ಮ ಕಾಲೇಜಿನ ಕಡೆ. ಇದು ನಮ್ಮ ತಾಳಿ, ಇದು ನಮ್ಮ ಅತ್ತೆ, ಈ ಒಳಗಡೆ ಕುಂತಿರೋರು ನಮ್ಮ ಮಾವ. ಇದೆಲ್ಲ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ಕ್ಲಾಸ್ ಕಡೆ. ಕ್ಲಾಸ್ ಆಚೆ ನೋಡಿದ್ರೆ ನಮ್ಮ ಹುಡುಗರು ಸಾಲಕ್ಕೆ ನಿಂತಿದ್ರು. ಹೋಗ್ತಿದ್ದಂಗೆನೆ ಕ್ಯಾಮ್ರಾ ನೋಡಿ ನಮ್ಮ ಹುಡುಗರ ಮೈಯಲ್ಲಿ ಹೊಸ ಆತ್ಮಗಳು ಬಂದು ನೋಡ್ರಿ. ಕನ್ನಡ ಕ್ಲಾಸ್ ಮುಗಿಸ್ಕೊಂಡು ಅಟೆಂಡೆನ್ಸ್ ಎಕ್ಸಾಮ್ ಬರಲ್ಲ ದೋಸ್ತ ಅಂತ ಕರೆದ್ರೆ ಇವನು ಹಿಂಗಂದ, ಇದ್ರ ನೆಕ್ಸ್ಟ್ ಸೈಕಾಲಜಿ ಕ್ಲಾಸ್ ಇತ್ತು. ಅಲ್ಲಿ ಹೋದ್ರೆ ನಿನ್ನ ಮಕ್ಕಳು ಕಾಟ ಒಂದೊಂದಲ್ಲ, ಅಯ್ಯೋ ಅನ್ಸ್ ಕೆಡಬಿಟ್ರು ನನ್ನ. ಇದೆಲ್ಲ ಮುಗಿಸೋಷ್ಟರಿಗೆ ನನ್ನ ತಲೆ ನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ನಾನು ಮತ್ತೆ ಮಮತಾ ಟೀ ಕುಡಿಯೋಣ ಅಂತ ಹೋದ್ವಿ. ಟೀ ಕುಡ್ಕೊಂಬಂದು ನೆಕ್ಸ್ಟ್ ಕ್ಲಾಸು ಅಟೆಂಡ್ ಮಾಡಿದ್ವಿ. ಅವರೇ ಏನೋ ಬರೀತವ್ರೆ, ನಾವೇ ಏನೋ ಬರ್ಕೊಂತ ಇದ್ದೀವಿ. ಕೊನೆಗೂ ಕ್ಲಾಸ್ ಮುಗೀತು. ಅಲ್ಲಿಂದ ಸೀದಾ ಬಸ್ ಹತ್ತಿ ನಮ್ಮ ಹಾಸ್ಟೆಲ್ ಕಡೆ ಬಂದು. ಇದೇ ಈ ದಿನದ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಬಾಯ್.